ಅದರದ್ದು ಮೇನ್ ಚೆಕ್ ಮಾಡ್ಬೇಕಂದ ಅದರದ್ದು ಡೆನ್ಸಿಟಿ ಲೋಡ್ ಬೇರಿಂಗ್ ಕೆಪಾಸಿಟಿ ವಾಟರ್ ಅಬ್ಸರ್ವೇಷನ್ ಥರ್ಮಲ್ ಕಂಡಕ್ಟಿವಿಟಿ ಸೊ ಇದೆಲ್ಲ ಚೆಕ್ ಕೋಲ್ಡ್ ಇರುತ್ತೆ ಇದು ಹಂಗೆ ಮುಟ್ ನೋಡಿದ್ರೆ ಗೊತ್ತಾಗುತ್ತೆ ತಂಪಿದೆ ರೀ ನಿಜವಾಗ್ಲೂ ತಂಪಿದೆ. ₹120 ಬಂದ್ಬಿಡುತ್ತೆ ನಿಮ್ಗೆ. 120 ರೂಪಾಯಿ ಬಂದ್ಬಿಡುತ್ತೆ. ಓಕೆ ನಮ್ಮ ಇಟ್ಟಿಗೆ ಮೇಲೆ ₹40 ಬರುತ್ತೆ. ಮನೆ ಕಟ್ಟಬೇಕು ಅಂತ ಬಂದಾಗ ಅದರ ಮೇನ್ ಒಂದು ಇದಂತಂದ್ರೆ ಬ್ಲಾಕ್ ಅಥವಾ ಬ್ರಿಕ್ಸ್. ಸೊ ನೀವೇನು ಯೋಚನೆ ಮಾಡ್ತೀರಾ ಮನೆ ಕಟ್ಟಬೇಕು ಅಂತ ಬಂದಾಗ ಯಾವ ಬ್ಲಾಕ್ ಅನ್ನು ಯೂಸ್ ಮಾಡೋದು? ಚಿಕ್ಕ ಇಟ್ಟಿಗೆ ಮುಂಚೆಯಿಂದ ಬರ್ತಾ ಇತ್ತು, ರೆಡ್ ಬ್ರಿಕ್ಸ್ ಯೂಸ್ ಮಾಡೋಣ ಅಂತ ಒಂದು ಮನ್ಸು, ತುಂಬಾ ಸ್ಟ್ರೆಂತ್ ಬರುತ್ತೇನೋ. ಇನ್ನೊಂದು ಕಡೆ ಅಂತ ಇರುತ್ತೆ ಲೇಟೆಸ್ಟ್ ಟ್ರೆಂಡ್ ನಡೀತಾ ಇದೆ ಮುಂಚೆನೂ ಕೂಡ ಕಾಂಕ್ರೀಟ್ ಬ್ಲಾಕ್ಸ್ಗಳು, ಅದನ್ನು ಯೂಸ್ ಮಾಡೋಣ. ಅಂಡ್ ಅದ್ರ ಮಧ್ಯದಲ್ಲಿ ನಾನು ತಗೊಬಂದಿರುವಂಥದ್ದು EM ಬ್ರಿಕ್ಸ್. ಇದನ್ನು ಕೂಡ ತುಂಬಾ ಜನ ನೋಡಿದ್ದೀರಾ, ತುಂಬಾ ಇಷ್ಟಪಡ್ತಾ ಇದ್ದೀರಾ. ಸೊ ನಿಮ್ಗೆಲ್ಲರಿಗೂ ಫುಲ್ ಕನ್ಫ್ಯೂಷನ್, ಅದಕ್ಕೋಗೋಣ ಇದಕ್ಕೋಗೋಣ, ಇದಿಲ್ಲ ಕನ್ನಡಕೋರು ಹೇಳ್ತಾನೆ ಇದಕ್ಕೋಗೋಣ ಅನ್ನೋದೊಂದು ಇರುತ್ತೆ ನೋಡಿ. ನನ್ನ ರೆಕಮೆಂಡೇಶನ್ ಅಂದ್ರೆ ಯಾವುದು ಸ್ಟ್ರಾಂಗ್ ಆಗಿದೆ, ಯಾವುದು ಎಕನಾಮಿಕಲಿ ಗುಡ್ ಇರುತ್ತೆ ಅದನ್ನೇ ಯೂಸ್ ಮಾಡಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇದನ್ನ ನಾವು ಆಕ್ಚುಲಿ ಒಂದು ವಿಡಿಯೋ ಮಾಡಿದೀವಿ ಕೂಡ. ಈ ರೀತಿ ಬ್ಲಾಕ್ಗಳನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಮನೆಗೆ ಇದು ಕಂಪ್ಲೀಟ್ಲಿ ಫ್ರೀ ಆಗಿಬಿಡುತ್ತೆ. ಅದು ಹೇಗೆ ಫ್ರೀ ಆಗುತ್ತೆ ಎಲ್ಲ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ ಆ್ಯಂಡ್ ಈ ವಿಡಿಯೋದಲ್ಲೂ ಹೇಳ್ತೀನಿ ಕೂಡ. ಸೊ ಎಕನಾಮಿಕಲಿ ಗುಡ್ ಆಯಿತು, ಕರೆಕ್ಟ್ ತಾನೆ. ಎರಡನೇದಾಗಿ ಬರ್ತಾರೋದು ಸ್ಟ್ರೆಂತ್, ಬಾಳಿಕೆ ಬಗ್ಗೆನೂ ಕೂಡ ಮುಂಚೆನೂ ಕೂಡ ನಾನು ಮಾತಾಡಿದ್ದೀನಿ ನೋಡಿ. ಒಂದು ಬಾಳಿಕೆ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ಮನುಷ್ಯನ ಬಾಡಿಯ ಬಗ್ಗೆ ಹೇಳಬೇಕು ಅಂತಂದ್ರೆ ಶುಗರು, BP, ಕೊಲೆಸ್ಟ್ರಾಲ್ ಇವೆಲ್ಲ ಚೆಕ್ ಮಾಡಿಸ್ತೀವಿ ನಾವು. ಆವಾಗಲೇ ಗೊತ್ತಾಗುತ್ತೆ ನಮ್ಮ ಬಾಡಿ ಸರಿ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಹಾಗೇನೆ ಈ ರೀತಿ ಬ್ಲಾಕ್ಗಳಲ್ಲಿ ಏನು ನಮ್ಮ ಎಂಬ್ರಿಕಲ್ಲಿ ಏನಾದರೂ ಚೆಕ್ ಮಾಡೋಕೆ ಆಗುತ್ತಾ, ಕ್ವಾಲಿಟಿ ಚೆನ್ನಾಗಿರುತ್ತಾ ಅಂತ ನಿಮಗೂ ಕೂಡ ಡೌಟ್ ಬಂದಿರ್ಬೋದು, ನನಗೂ ಡೌಟ್ ಬಂದಿತ್ತು. ಇವೆಲ್ಲ ಮಾಡ್ತಾರಾ ಇಲ್ಲ ಅಂತ ತಿಳಿಸ್ಕೊಡೋದಕ್ಕೆ ಎಂಬ್ರಿಕ್ಸ್ ಕಡೆಯಿಂದ ನಮ್ಮ ಅನೂಪ್ ಸರ್ ಇಲ್ಲೇ ಇದ್ದಾರೆ. ಬನ್ನಿ ನನ್ನ ಜೊತೆ, ಅನೂಪ್ ಸರ್ನ ಭೇಟಿ ಆಗೋಣ. ಇವೆಲ್ಲ ಡೌಟನ್ನು ಇವತ್ತು ತಿಳ್ಕೊಳ್ಳೋಣ ಆ್ಯಂಡ್ ಹೆಂಗೆ ಬ್ರಿಕ್ಸ್ ಫ್ರೀ ಆಗಿಬಿಡುತ್ತೆ ಅದನ್ನು ಕೂಡ ತಿಳ್ಕೊಬೇಕು ನಾನು. ವೆಲ್ಕಮ್ ಅಣ್ಣ ಸರ್ ನಮಸ್ತೆ. ನಮಸ್ತೆ ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ. ನೀವು ನಿಮ್ಮ ಹತ್ರ ಒಂದು ಮೇನ್ ಕ್ವಶನ್ ಕೇಳ್ತೀನಿ ನಾನು ಅವಾಗಲೇ ಹೇಳ್ದೆ ನೋಡಿ. ಒಬ್ಬ ಹ್ಯೂಮನ್ನ ಚೆಕ್ ಮಾಡ್ಬೇಕಂದ್ರೆ ರೆಗ್ಯುಲರ್ ಆಗಿ ಚೆಕ್ ಮಾಡಿ 6 ಮಂತ್ಸ್ ಒಂದ್ಸತಿ ಬಾಡಿ ಎಲ್ಲ ಚೆಕ್ ಮಾಡ್ತಾರೆ. BP, ಕೊಲೆಸ್ಟ್ರಾಲ್ ಏನೇನಿದೆ ಎಲ್ಲ ಚೆಕ್ ಮಾಡ್ತಾ ಇರ್ತೀವಿ. ಸೊ ಹಾಗೇನೆ ನಿಮ್ಮ ಎಂಬ್ರಿಕ್ಸ್ಗೂ ಏನಾದ್ರು ಚೆಕಿಂಗ್ ಇದೆಯಾ, ಕ್ವಾಲಿಟಿ ಚೆಕ್ ಏನಾದ್ರು ಮಾಡ್ತೀರಾ ನೀವು? ನಾವು ಎಂಬ್ರಿಕ್ಸ್ಗೂ ಮೇನ್ ಆಗಿ ಎಂಬ್ರಿಕ್ಸ್ನೆಲ್ಲ ಯಾವುದೋ ಇಟ್ಟಿಗೆಯಲ್ಲಿ ನೀವು ಮನೆ ಕಟ್ಟೋದ್ರಲ್ಲಿ ಅದರದ್ದು ಮೇನ್ ಚೆಕ್ ಮಾಡ್ಬೇಕಂದ ಅದರದ್ದು ಡೆನ್ಸಿಟಿ ಲೋಡ್ ಬೇರಿಂಗ್ ಕೆಪಾಸಿಟಿ ವಾಟರ್ ಅಬ್ಸರ್ವೇಷನ್ ಥರ್ಮಲ್ ಕಂಡಕ್ಟಿವಿಟಿ ಸೊ ಇದೆಲ್ಲ ಚೆಕ್ ಆಗ್ಬೇಕು. ಇದು 4ನೇ ಮೇನ್ ಆಗಿ ನಿಮ್ದು ಇಟ್ಟಿಗೆ ಲೈಫ್ ಡಿಸೈನ್ ಆಗುತ್ತೆ. ನಮ್ ಡಿಸೈನ್ ನಮ್ ಶುಗರ್, ಪ್ರೆಷರ್, ಕೊಲೆಸ್ಟ್ರಾಲ್ ಮೇಲೆ ಡಿಪೆಂಡ್ ಆಗುತ್ತೆ. ಆತರ ಸೇಮ್ ಇದ್ರಲ್ಲಿ ಡಿಪೆಂಡ್ ಆಗುತ್ತೆ. ಸೊ ಪ್ರತಿಯೊಂದು ನೋಡ್ಬೇಕು ನಾವು. ಡೆನ್ಸಿಟಿ ಚೆನ್ನಾಗಿದ್ಯಾ, ಥರ್ಮಲ್ ಕಂಡಕ್ಟಿವಿಟಿ ಚೆನ್ನಾಗಿದೆಯಾ, ವಾಟರ್ ಅಬ್ಸರ್ವೇಷನ್ ಚೆನ್ನಾಗಿದೆಯಾ, ಲೋಡ್ ಬೇರಿಂಗ್ ಕೆಪಾಸಿಟಿ ಸರಿ ಇದೆಯಾ, ಇವೆಲ್ಲ ನೀವು ಮಾಡ್ತೀರಾ? ಇದೆಲ್ಲ ಚೆಕ್ ಮಾಡ್ಬೇಕು. ಏನಿದೆ ಅಂದ್ರೆ ಇದರಲ್ಲಿ ನಾವು ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತೀವಿ. ನಮ್ದು ಡೆನ್ಸಿಟಿ ಬಗ್ಗೆ ಏನು ಹೇಳ್ತಾರೆ, ಡೆನ್ಸಿಟಿ ಕಡಿಮೆ ಇದೆ ನಿಮ್ಗೆ ಗೊತ್ತಿದೆ. ಕಡಿಮೆ ಡೆನ್ಸಿಟಿಯಲ್ಲಿ ಏನಾಯ್ತು ನೋಡಿದ್ರೆ ವೆಯ್ಟ್ ಕಡಿಮೆ ಇರುತ್ತೆ. ಕಮ್ಮಿ ಡೆನ್ಸಿಟಿ ಇದ್ರೆ ವೇಟ್ ಕಮ್ಮಿ, ಲೈಟ್ ವೇಟ್ ಆಗುತ್ತೆ. ಮುಂಚೆ ಆಲೋ ಬ್ಲಾಕ್ ಎಲ್ಲ ಬರ್ತಾ ಇತ್ತು, ಅದರಲ್ಲಿ ವೆಯ್ಟ್ ಕಡಿಮೆ ಇರುತ್ತೆ. ಇವೆಲ್ಲ ಕ್ವಾಲಿಟೀಸ್ EM ಬ್ರಿಕ್ಸ್ ಅಲ್ಲಿ ಇದೆ ಸರ್. ಇದರಲ್ಲಿ ಫಸ್ಟ್ ನಾವು ನೋಡಿದ್ರೆ ಲೋಡ್ ಬೇರಿಂಗ್ ಟೆಸ್ಟ್. ಅದು ನಿಮ್ಗೆ ಇಲ್ಲೇ ಬಂದು ಎಲ್ಲರ ಹತ್ರ ಹೇಳ್ತಾರೆ, ಇಲ್ಲೇ ಬಂದು ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅದೇ ತಗೊಂಡೋಗಿ ಟೆಸ್ಟ್ ಮಾಡಬಹುದು. ಇಲ್ಲ ಅಂದ್ರೆ ನಾವು ಇಲ್ಲೇ ಟೆಸ್ಟ್ ರಿಪೋರ್ಟ್ ಪ್ರೊವೈಡ್ ಮಾಡ್ತಾರೆ. ಟೆಸ್ಟ್ ರಿಪೋರ್ಟ್ ಕೂಡ ಇದೆ ನಿಮ್ಮ ಹತ್ರ? ಟೆಸ್ಟ್ ರಿಪೋರ್ಟ್ ಕೂಡ ಇದೆ. ಯೂಶುವಲಿ ನಿಮ್ಮ ಕಸ್ಟಮರ್ ಬರ್ತಾರಲ್ಲ ತಗೊಂಡೋಗ್ಬಿಟ್ಟು ಏನೇನ್ ಟೆಸ್ಟ್ ಮಾಡ್ತಾರೆ ಅವರು? ನಾರ್ಮಲಿ ವಾಟರ್ ಅಬ್ಸರ್ವೇಷನ್ ಟೆಸ್ಟ್ ಮಾಡ್ತಾರೆ, ಎಲ್ಲರೂ ಲೋಡ್ ಬೇರಿಂಗ್ ಟೆಸ್ಟ್ ಮಾಡ್ತಾರೆ. ನಾವು ಅದರಲ್ಲಿ ಚೆಕ್ ಮಾಡೋದು ಬೇರೆ ಒಂದು ಐಟಿ ಇದೆ, ವಾಟರ್ ಅಬ್ಸರ್ವೇಷನ್ ಏನಾಗೋದ್ರಿಂದ ಜಾಸ್ತಿ ವಾಟರ್ ಅಬ್ಸರ್ವ್ ಆಗೋದ್ರಿಂದ A ಕ್ಲಾಸ್ ಬ್ರಿಕ್ ಅಲ್ಲಿ 15% ಕಡಿಮೆ ವಾಟರ್ ಅಬ್ಸರ್ವೇಷನ್ ಇದೆ. ನಮ್ ಬ್ರಿಕ್ ಅಲ್ಲಿ ಇದೆ 8% ಇದೆ. 8%. ಓಕೆ. ಅದನ್ನ ನಮ್ ಬ್ರಿಕ್ A ಕ್ಲಾಸ್ ಬ್ರಿಕ್ ಇದೆ. A ಕ್ಲಾಸ್ ಬ್ರಿಕ್ ಆಗುತ್ತೆ. ನಾನು ಆಕ್ಚುಲಿ ಮುಂಚೆನೂ ಕೂಡ ಕೇಳಿದೀನಿ ತುಂಬಾ ಹೌಸ್ ಓನರ್ಗೆ, ಹೆಂಗ್ ಚೆಕ್ ಮಾಡಿದ್ರಿ? ತುಂಬಾ ಜನ ಬಕೆಟ್ ಅಲ್ಲಿ ನೀರಲ್ಲಿ ಹಾಕಿದ್ದಾರೆ. ಅದು ನಾವು ಪಾಸಿಬಲ್ ಇದೆ. ನಾವು ಬಕೆಟ್ ಅಲ್ಲಿ ನೀರಲ್ಲಿ ಹಾಕ್ಬಿಟ್ಟು ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟೇಜ್ ವಾಟರ್ ಎಳ್ಕೊಂಡಿದೆ. ಕರೆಕ್ಟ್, ಇದು ಒಳ್ಳೆ ಮಾತು. ಸೊ ವಾಟರ್ ನೀರಲ್ಲಿ ಹಾಕ್ಬಿಡಿ, ಬೇಕಾದ್ರೆ 1 ಮಂತ್ ಬಿಟ್ಬಿಟ್ಟು ತೆಗೆದ್ಬಿಡಿ. ಆಮೇಲೆ ನೀವು ನೋಡಿ ಅದು ಎಷ್ಟು ವಾಟರ್ನ ಅಬ್ಸರ್ವ್ ಮಾಡಿದೆ. ಇದು ತುಂಬಾ ಇಂಪಾರ್ಟೆಂಟ್. ಸರ್ ಹೇಳ್ದಂಗೆ ಲೋಡ್ ಬೇರಿಂಗ್ ಕೆಪಾಸಿಟಿ ಇರ್ಬೋದು, ಥರ್ಮಲ್ ಎಕ್ಸ್ಪೆನ್ಷನ್, ಪ್ರತಿಯೊಂದೂ ಕೂಡ ರಿಪೋರ್ಟ್ ಕೂಡ ಇವ್ರ ಹತ್ರನೇ ಇದೆ ಅಂತ ಹೇಳ್ಬೋದು. ಸರ್ ಇನ್ನೊಂದು ಕ್ವಶನ್ ಇದೆ, ಈ ಚಿಕ್ಕ ಬ್ರಿಕ್ ಇರುತ್ತೆ ಗೊತ್ತಾ, ಅದನ್ನ ಬರ್ನ್ ಮಾಡ್ತಾರೆ ಸ್ಟ್ರೆಂತ್ ಅಚೀವ್ ಮಾಡೋದಕ್ಕೆ. ನಿಮ್ದು ನೋಡ್ದಂಗೆ ನಿಮ್ದೇನು ಬರ್ನ್ ಮಾಡಲ್ಲ ನೀವು? ಇಲ್ಲ, ಮಾಡಲ್ಲ. ಓಕೆ. ಸೊ ಯಾಕೆ ಬರ್ನ್ ಮಾಡಲ್ಲ ಅದ್ರ ಬಗ್ಗೆ ತಿಳ್ಕೊಂಡು. ನಾರ್ಮಲ್ ಸಿಮೆಂಟ್ ಇಟ್ಟಿಗೆ ಪ್ರೊಸೆಸ್ ಆತರ ಮಾಡ್ತಾರೆ, ಸೇಮ್ ಪ್ರೊಸೆಸ್ ಇದೆ. ಇದರಲ್ಲಿ ಹೀಟ್ ಮಾಡೋದಕ್ಕೆ ಏನೋ ಅವಶ್ಯಕತೆ ಇಲ್ಲ. ಹೀಟ್ ಬೇಡ. ಸಿಮೆಂಟ್ ಇಟ್ಟಿಗೆಯಲ್ಲಿ ನಾವು ಯೂಸ್ ಮಾಡಿದ ಅಗ್ರಿಗೇಟ್ಸ್ ಮತ್ತೆ ಎಮ್ಸಾಂಡ್ ಯೂಸ್ ಮಾಡ್ತಾರೆ. ಹೌದು.
ಸಿಮೆಂಟ್ ಮಿಕ್ಸ್ ಮಾಡಿ ಅದು ವೈಬ್ರೇಷನ್ ಪ್ರೆಸ್ ಮಾಡ್ತಾರೆ ಅದರಿಂದ ಅದ್ರ ಡೆನ್ಸಿಟಿ ಕಮ್ಮಿ ಇದೆ, ಗಟ್ಟಿನೂ ಕಡಿಮೆ ಆಗುತ್ತೆ. ಅಂದ್ರೆ ಅದರಲ್ಲಿ ಅಷ್ಟೊಂದು ಟನೇಜ್ ಪ್ರೆಷರ್ ಬೀಳಲ್ಲ. ಏನಿದ್ರು ಒಂದು ಚಿಕ್ಕ ಪುಟ್ಟ ಇದರಲ್ಲಿ ಪ್ರೆಸ್ ಮಾಡ್ತಾರೆ ಅಷ್ಟೇ. ಆ ಡೈಯನ್ನ ಕೆಳಗಡೆ ಇಟ್ಟು ಹಂಗೆ ಪ್ರೆಸ್ ಮಾಡ್ತಾರೆ. ನಮ್ಮಲ್ಲಿ ಏನಿದೆ ಅಂದ ಹೈಡ್ರಾಲಿಕ್ ಪ್ರೆಸ್ ಅಲ್ಲಿ 35 ಟನ್ ಪ್ರೆಸ್ ಅಲ್ಲಿ ಪ್ರೆಸ್ ಮಾಡ್ತಾರೆ. 35 ಟನ್ ಅಲ್ಲಿ ಪ್ರೆಸ್ ಮಾಡ್ತಾರೆ. ಇವೆಲ್ಲ ಬ್ರಿಕ್ಸ್ ಗಳು 35 ಟನ್ ಅಲ್ಲಿ, ಎವ್ರಿ ಬ್ರಿಕ್ಸ್ 35 ಟನ್ ಅಲ್ಲಿ ಪ್ರೆಸ್ ಆಗಿರುತ್ತೆ. ಅದರಿಂದ ಇದರಲ್ಲೇ ಏನೇನು ರಾ ಮೆಟೀರಿಯಲ್ ಏನ್ ಬರ್ತದೆ ಅಂದ ಗುಟ್ಟದ ಮಿಟ್ಟಿ, ಅಲ್ಲಿ ಲ್ಯಾಟ್ರೈಟ್ ಮಿಟ್ಟಿ ಇದೆಯಲ್ಲ, ಲ್ಯಾಟ್ರೈಟ್ ಮಣ್ಣು, ಲ್ಯಾಟ್ರೈಟ್ ಸೋಯಿಲ್, ಆ ಲ್ಯಾಟ್ರೈಟ್ ಕಲ್ಲುಗಳು ಬರ್ತಾ ಇದ್ದಾರೆ. ಆ ಕಲ್ಲು 3 to 5 mm ಸೈಜ್ ಅಲ್ಲಿ ನಾವು ಕ್ರಶ್ ಮಾಡಿಬಿಟ್ಟು ಅದರೊಳಗಡೆ ಸಿಮೆಂಟ್ ಮಿಕ್ಸ್ ಆಗ್ತದೆ. ಆಗಲೇ ಇದು ಎಮ್ಸಂಡ್ ಮತ್ತೆ ಅಗ್ರಿಗೇಟ್ಸ್ ಸೇಮ್ ಆಗುತ್ತೆ. ನಾವು ಸಿಮೆಂಟ್ ಮಾಡ್ತಾ ಇಲ್ಲ, ಅದರದ್ದು ಸೇಮ್ ರಾ ಮೆಟೀರಿಯಲ್ ಆಗುತ್ತೆ. ಸೊ ಸೇಮ್ ಆಗುತ್ತೆ. ಅಲ್ಲಿ ಎಮ್ಸಂಡ್ ಹಾಕ್ತಾರೆ, ನೀವು ಮಣ್ಣನ್ನ ಹಾಕ್ತೀರಾ, ಮಣ್ಣಲ್ಲ ಸಾಯಿಲ್, ಸೊ ಕಲ್ಲು ಹಾಕ್ತಾರೆ. ಲ್ಯಾಟ್ರೈಟ್ ಕಲ್ಲಿದೆ, ಲ್ಯಾಟ್ರೈಟ್ ಸ್ಟೋನ್. ನಾರ್ಮಲ್ ಮಾಮೂಲಿ ಮಣ್ಣಲ್ಲಿ ಸಿಮೆಂಟ್ ಮಿಕ್ಸ್ ಆಗಲ್ಲ. ಹಂಗ ಮಿಕ್ಸ್ ಆಗಿದ್ರೆ ನಮ್ಗೆಲ್ಲ ಈಸಿ ಆಗುತ್ತಲ್ಲ. ಎಮ್ಸಂಡ್ ಜಲ್ಲಿ ಯಾವ ಮಣ್ಣು ಬೇಕೋ ಹಾಕ್ಬೋದಿತ್ತು ಅಲ್ವಾ. ನಾರ್ಮಲ್ ಇಟಿಯ ಯಾತ್ರಾ ಮಾಡ್ತಾರೆ, ನಮ್ಮ ಇಟಿಯ ಯಾತ್ರಾ ಮಾಡ್ತಾರೆ. ಸ್ಪೆಷಲ್ ಆಗುತ್ತೆ ಯಾತ್ರಾ. ಎಕ್ಸ್ಪ್ಲೇನ್ ಮಾಡಿ. ಇದು ಸರ್, ಇದು ಮಾಮೂಲಿ ಮಣ್ಣು ಬರುತ್ತೆ, ನಮ್ದು ನಾರ್ಮಲ್ ಮಣ್ಣು ಬರುತ್ತೆ. ಇದರಲ್ಲಿ ಸಣ್ಣ ಸಣ್ಣ ಕಲ್ಲು ಇರುತ್ತೆ, ಈ ತರ ಬರುತ್ತೆ. ಇದರಲ್ಲಿ ಸಿಮೆಂಟ್ ಮಿಕ್ಸ್ ಮಾಡಿ ನೀವು ಯಾತ್ರಾ ಮಾಡಿ ಅಂದಾಲು ಇದು ನೀರು ಬಂದಿಂದ ಕರಗುತ್ತೆ. ಸ್ಟ್ರೆಂತ್ ಅಚೀವ್ ಆಗಲ್ಲ. ಅದರಿಂದ ನಾವು ಕೆಮಿಕಲ್ ಯೂಸ್ ಮಾಡ್ತಾರೆ. ಕೆಮಿಕಲ್ ಹಾಕ್ಬೇಕಂದ್ರೆ ಕೆಮಿಕಲ್ ಸ್ಟ್ರೆಂತ್ ಬಿಡೋ ಟೈಮಲ್ಲಿ ಬಿಟ್ಟು ಹೋಗ್ತಾರೆ. ಮುಗೀತು ಕತೆ, ಲೈಫ್ ಮುಗಿದೋಗುತ್ತೆ. ಒಂದು 10 ವರ್ಷ ಬರುತ್ತೆ, 8-10 ವರ್ಷ ಇರುತ್ತೆ. ಓಕೆ, ನೀವು ಹಳೆಗಾಲ ಇಂಟರ್ಲಾಕ್ ಬ್ರಿಕ್ ನೋಡಿಂದ ಅರ್ಥ ಆಗುತ್ತೆ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೀವೀಗ ಕೈ ಈ ತರ ಹಾಕಿದ್ಮೇಲೆ ನೋಡಿ, ಇಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲೇನ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನಮ್ಮ ಮಣ್ಣಲ್ಲಿ ಹತ್ರ ಹಾಕಿದ್ಮೇಲೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನಿಮ್ಮ ಮಣ್ಣಲ್ಲಿ ಏನ್ ಮಣ್ಣಿದು? ಇದು ಲ್ಯಾಟ್ರೈಟ್. ಇದು ನಾನು ಹೇಳಿದೆ ಲ್ಯಾಟ್ರೈಟ್ ಸ್ಟೋನ್. ನೀವು ಯೂಸ್ ಮಾಡ್ತೀರಾ? ಇದು ನಾವು ಯೂಸ್ ಮಾಡಿದ್ರೆ ಲ್ಯಾಟ್ರೈಟ್ ಸ್ಟೋನ್. ಸೊ ಈ ಬ್ರಿಕ್ ಗಳಿಗೆಲ್ಲ ಇದನ್ನ ಯೂಸ್ ಮಾಡ್ತಾರೆ. ಇದು 3 to 5 mm ಸೈಜ್ ಅಲ್ಲಿ ಕ್ರಶ್ ಮಾಡ್ತಾರೆ. ಇದ್ರೊಳಗಡೆ ನೋಡಿ ಎಮ್ಸನ್ ತರ ಇದೆ, ಜೆಲ್ಲಿ ತರ ಇದೆ. ಇದು 3 to 5 mm ಸೈಜ್ ಅಲ್ಲಿ ಕ್ರಶ್ ಆಗುತ್ತೆ. ರಫ್ ಆಗಿದೆ ಇದು. ಇದ್ರೊಳಗಡೆ ಕರೆಕ್ಟ್ ಆಗಿ ಸಿಮೆಂಟ್ ಮಿಕ್ಸ್ ಆಗುತ್ತೆ. ಓಕೆ. ಇದ್ರೊಳಗಡೆ ಏನಾಗುತ್ತೆ, ಸ್ವಲ್ಪ ಒಂದು ಮಣ್ಣು ಉಂಡೆ ಇದೆ ಅಂದಾಲು ಇದೊಂದು ಮಣ್ಣು ಉಂಡೆ ಇದೆ, ಇದ್ರೊಳಗಡೆ ಸಿಮೆಂಟ್ ಮಿಕ್ಸ್ ಆಗಲ್ಲ. ಇದರಲ್ಲಿ ಆಮೇಲೆ ನೀರು ಅಬ್ಸರ್ವ್ ಆಗುತ್ತೆ. ವಾಟರ್ ಅಬ್ಸರ್ವ್ ಆಗಿ ಇದು ದೊಡ್ಡದಾಗುತ್ತೆ. ಇದರಲ್ಲಿ ಫುಲ್ ಇದು ಮಿಕ್ಸ್ ಆಗುತ್ತೆ, ಸಿಮೆಂಟ್ ಮಿಕ್ಸ್ ಆಗುತ್ತೆ. ಇದೇ ನಾವು ಹೇಳ್ತಾ ಇದ್ದ ಮುಂಚೆ ಮಣ್ಣಲ್ಲಿ ಸಿಮೆಂಟ್ ಮಿಕ್ಸ್ ಆಗಿಲ್ಲ ಅಂತ. ಈ ಮಣ್ಣಲ್ಲಿ ಸಿಮೆಂಟ್ ಮಿಕ್ಸ್ ಆಗಲ್ಲ, ಇದರಲ್ಲಿ ಮಿಕ್ಸ್ ಆಗುತ್ತೆ. ಸೊ ಇದರಲ್ಲಿ ಮಾಡಿರೋ ನೀವು ಯಾವ್ದು ಕೆಮಿಕಲ್ ಯೂಸ್ ಮಾಡಿಲ್ಲ. ಸೊ ನಿಮ್ ಲೈಫ್ ಎಷ್ಟು ಬರುತ್ತೆ? ಇದು ಲೈಫ್ ಲಾಂಗ್ ಬರುತ್ತೆ. ಇದು ಫುಲ್ ಕಲ್ಲಿದೆ, ಕಲ್ಲು ಮಣ್ಣು ಇದೆ. ಓಕೆ, ಅಂದ್ರೆ ಜನರೇಷನ್ಸ್ ಬರುತ್ತೆ. ಎಬೋ 100 years ಬರುತ್ತೆ. ಶೋರ್ ಇದು? ಶೋರ್ ಇದೆ. ಸೊ ವೀಕ್ಷಕರೇ ನೋಡಿ, ಇದೆ ನಮ್ಮ ಎಂಬ್ರಿಕ್ಸ್ ಏನಿದೆ ಇವೆಲ್ಲ ಲ್ಯಾಟ್ರೈಟ್ ಸ್ಟೋನ್ ಪೀಸಿಂದ ಮಾಡಿರುವಂಥದ್ದು, ಪುಡಿಯಿಂದ ಮಾಡಿರೋದು. ಹೇಳಿ. ಇದು ಹಳೆಗಾಲದಲ್ಲಿ ನಮ್ದು ಇದು ತೊಟ್ಟಿ ಮನೆ ಕಟ್ಟೋದಕ್ಕೆ ಮತ್ತೆ ಟೆಂಪಲ್ಗಳು ಇದೆಲ್ಲ ಮಾಡ್ತಾ ಇದ್ದಾರೆ. ಇದರಲ್ಲೇ ಮಾಡಿರೋದು. ಈಗ ಇದರದ ಟೈಲ್ಸ್ ಬರ್ತಾ ಇತ್ತು. ಟೈಲ್ಸ್ ಬರ್ತಾ ಇದೆ. ಓಕೆ. ಅತರ ಕ್ವಾಲಿಟಿ ಇದೆ. ಇದು ಚಿಕ್ಕ ಪೀಸ್ ಆಗಿ ಕಟ್ ಮಾಡಬಹುದು. ನೆಲದಲ್ಲಿ ಕೊಯ್ಲಿಟ್ಟಿಗೆ ಅಂತ ಹೇಳ್ಬೋದು. ಕೊಯ್ಲಿಟ್ಟಿಗೆ ಅಂತ ಮಾಡ್ತಾರೆ. ಎಲ್ಲರೂ ನಾರ್ಮಲ್ ಮಣ್ಣಲ್ಲಿ ಮಾಡ್ತಾ ಇದ್ರೆ, ನಾರ್ಮಲ್ ಮಣ್ಣಲ್ಲಿ ಮಾಡಿದ್ರಿಂದ ಏನಾಗುತ್ತೆ ಅಂದ್ರೆ ಅದು ಬೇಗ ನೀರಲ್ಲಿ ಕರಗುತ್ತೆ. ಅದರಲ್ಲಿ ಅವರು ಕೆಮಿಕಲ್ ಆಡ್ ಮಾಡ್ತಾರೆ. ಸೊ ನಾರ್ಮಲ್ ಮಣ್ಣು ಯೂಸ್ ಮಾಡಬಾರ್ದು. ಅಲ್ಲಿ ತೋರಿಸಿ, ಆ ಕಡೆ ತೋರಿಸಿ. ಅಲ್ಲಿ ಮಣ್ಣು ಕಾಣ್ತಾ ಇದೆಲ್ಲ, ಅದು ಲ್ಯಾಟ್ರೈಟ್ ಸ್ಟೋನ್ ತಾನೆ? ಅದು ಲ್ಯಾಟ್ರೈಟ್ ಸ್ಟೋನ್. ಓನ್ಲಿ ಲ್ಯಾಟ್ರೈಟ್ ಸ್ಟೋನ್ ಮಾತ್ರ. ಒಳ್ಳೆ ಲ್ಯಾಟ್ರೈಟ್ ಸ್ಟೋನ್ ಯೂಸ್ ಮಾಡ್ತಾರೆ. ನಾರ್ಮಲ್ ಮಣ್ಣು ಯೂಸ್ ಮಾಡಿದ್ರಿಂದ ಏನಾಗುತ್ತೆ ಅಂದ್ರೆ ನಾರ್ಮಲ್ ಮಣ್ಣಲ್ಲಿ ಇದು ಸಿಮೆಂಟ್ ಮಿಕ್ಸ್ ಆಗಲ್ಲ. ಸಿಮೆಂಟ್ ಮಿಕ್ಸ್ ಮಾಡಿದ್ಮೇಲೆ ನೀವು ನೀರಲ್ಲಿ ಹಾಕಿದ್ರೆ ಕರಗುತ್ತೆ. ಕರಗಬಾರ್ದಂದ ನಾವು ಕೆಮಿಕಲ್ ಹಾಕ್ತಾರೆ. ಆ ಕೆಮಿಕಲ್ ಒಂದು ಲೈಫ್ ಇರುತ್ತೆ. 5 to 7 years ಲೈಫ್ ಇರುತ್ತೆ. ನೀವು ಕೆಮಿಕಲ್ ಮಿಕ್ಸ್ ಅಲ್ಲಿ ಅದೊಂದು ಬಾಂಡಿಂಗ್ ಇರುತ್ತೆ. ಅದರಲ್ಲಿ ನೋಡಿದ್ರೆ ಚೆನ್ನಾಗಿ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಸ್ಮೂತ್ ಫಿನಿಶಿಂಗ್ ಇರುತ್ತೆ, ಪೋಲಿಶ್ ತರ ಕಾಣ್ತಾರೆ. ಆ ಬ್ರಿಕ್ ನೋಡೋದಕ್ಕೆ ತುಂಬಾ ಇದಾಗುತ್ತೆ. ಈ ಬ್ರಿಕ್ ಅಲ್ಲಿ ಗ್ರಿಪ್ ಜಾಸ್ತಿ ಇದೆ, ರಫ್ನೆಸ್ ಇರುತ್ತೆ. ಇದರಲ್ಲಿ ಏನಿದೆ ಅಂದ್ರೆ ಕೆಮಿಕಲ್ಸ್ ಯಾವ್ದು ಯೂಸ್ ಮಾಡ್ತಾ ಇಲ್ಲ, ಬರೀ ಸಿಮೆಂಟ್ ಹಾಕ್ತಾರೆ. ಸಿಮೆಂಟ್ ಹಾಕ್ಬಿಟ್ಟು ಹೈಡ್ರಾಲಿಕ್ ಪ್ರೆಸ್ ಮಾಡಿ ಪ್ಯಾಕ್ ಮಾಡಿ ಇಡ್ತಾರೆ. ಸೊ ನೀವು ಹೇಳೋದು, ನೀವು ಯಾವ ಕೆಮಿಕಲ್ ಯೂಸ್ ಮಾಡಲ್ಲ? ಕೆಮಿಕಲ್ ಯಾವ್ದು ಯೂಸ್ ಮಾಡಲ್ಲ. ಓಕೆ, ನೀವು ಕೆಮಿಕಲ್ ಯೂಸ್ ಮಾಡಿದ್ರೆ ನೀವು ಸ್ಮೂತ್ ಆಗಿ ಮಾಡ್ಬೋದು. ಕೆಮಿಕಲ್ ಯೂಸ್ ಮಾಡಿದ್ರೆ ಸ್ಮೂತ್ ಆಗಿ ಬರುತ್ತೆ, ಬಟ್ ಆ ಕೆಮಿಕಲ್ ಒಂದು ಲೈಫ್ ಇರುತ್ತೆ. ಆ ಲೈಫ್ ಆದ್ಮೇಲೆ ಇದು ಇಟ್ಟಿಗೆ ಬಿಟ್ಟು ಹೋಗುತ್ತೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ ರೀಸೆಂಟ್ ಆಗಿ ಕೆಲವೊಬ್ರು ಮಾಡ್ತಾ ಇದ್ದಾರೆ. ಸ್ಮಾಲ್ ಎನಿ ಮಡ್ ತಗೊಂಡು ಬ್ಲಾಕ್ ಮಾಡಿ ಮಾಡ್ತಾರೆ. ಸೇಮ್ ಅದೇ ಅದರಲ್ಲಿ ಏನಿದೆ ಎನಿ ಮಣ್ಣು ತಗೊಂಡ ಮಣ್ಣಲ್ಲಿ ಮಿಕ್ಸ್ ಆಗಲ್ಲ. ಎಲ್ಲಾ ಮಣ್ಣಲ್ಲೂ ಮಿಕ್ಸ್ ಆಗುತ್ತೆ ಅಂದ್ರೆ ನಮ್ಗೆ ಅದೇ ಈಸಿ ಅದಿಲ್ಲ. ಮನೆ ಕಟ್ಟೋದಕ್ಕೆ ಯಾಕೆ ಎಮ್ಸಂಡ್ ಜಲ್ಲಿ ಎಲ್ಲ ಬೇಕಾಗುತ್ತೆ ಅಲ್ವಾ? ನಿಮ್ ತೋಟದಲ್ಲಿ ಮಣ್ಣಲ್ಲಿ ಮಾಡ್ಬೋದು. ಅದು ನಾವು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಾವು ಸಣ್ಣಿಟಿಗೆ ನೀವು ಹೇಳಿದಿಲ್ಲ, ಅದು ಬೆಂಡ್ ಮಾಡೋದಕ್ಕೆ ಅದಕ್ಕೆ ಅದರಲ್ಲಿ ಯೂಸ್ ಮಾಡಿದ ಕ್ಲೇ ಮಣ್ಣು. ಅದು ಬೆಂಗಿಯಲ್ಲಿ ಸುತ್ತಾರೆ, ಅದರಲ್ಲಿ ಗಟ್ಟಿ ಬರುತ್ತೆ, ಅದ್ರ ಡೆನ್ಸಿಟಿನೂ ಇರುತ್ತೆ. ನಮ್ಮ ಇಟ್ಟಿಯ ಮೇಲೆ 3-4 ಕ್ವಾಲಿಟೀಸ್ ಬರುತ್ತೆ. ಅಲ್ಲಿ ಡೆನ್ಸಿಟಿ ಒಂದು ಫ್ಯಾಕ್ಟರ್ ಇದೆ. ನೀವು ಜಾಸ್ತಿ ಡೆನ್ಸಿಟಿ ಇರಬೇಕು,
ಇಲ್ಲಾಂದ್ರೆ ಸಾಫ್ಟ್ ಆಗಿರೋದ್ರಿಂದ ನೀವು ಮೊಳೆ ಹೊಡೆಯೋದ್ರಲ್ಲಿ ಒಳಗಡೆ ಹೋಗುತ್ತೆ, ಒಳಗಡೆ ಹೊರಟೋಗುತ್ತೆ, ಅದೆಲ್ಲ ಮತ್ತೆ ತಿರುಗಿ ರಿಟರ್ನ್ ಮಾಡೋ ಟೈಮಲ್ಲಿ ಅದೆಲ್ಲ ಹೊಡೆದು ಬ್ರೇಕ್ ಆಗೇ ಆಗುತ್ತೆ. ಓಕೆ ಓಕೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಇದರಲ್ಲಿ ಹೀಟ್ ಅಬ್ಸರ್ವೇಷನ್ ಕಡಿಮೆ ಇದೆ. ಇದು ಹೀಟ್ ಅಬ್ಸರ್ವೇಷನ್ ಕಮ್ಮಿನೇ ಇದೆ. ಲ್ಯಾಟ್ರೈಟ್ ನೀವು ಹಳೆಗಾಲ ದೇವಸ್ಥಾನ ನೋಡಿ, ಅದೆಲ್ಲ ಲ್ಯಾಟ್ರೈಟ್ ಬ್ರಿಕಲ್ಲೇ ಮಾಡಿದೆ. ಈಗ ಅದೆಲ್ಲ ಕಲ್ ತರ ಆಗಿದೆ. ಏನಿದೆ ಲ್ಯಾಟ್ರೈಟ್ ಡೈಲಿ ದಿನ ಅದು ಕಲ್ ತರ ಆಗುತ್ತೆ. ಓಕೆ ಓಕೆ. ಅಂದ್ರೆ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ ಓಕೆ. ಸೊ ಆ ಥಿಯರಿ ನೀವು ಇಲ್ಲಿ ಹೇಳ್ತಾ ಇಲ್ಲೇ ಇದ್ದೀರಾ. ಓಕೆ. ಸೊ ನೀವು ನೋಡಿರ್ಬೋದು, ನೀವು ಸರ್ ಹೇಳಿದ್ ಕರೆಕ್ಟ್. ಕೇರಳ ಕಡೆ ಇರ್ಬೋದು, ನಮ್ಮ ಬೆಂಗಳೂರು ಕಡೆ ಅನೇಕ ಟೆಂಪಲ್ಗಳಿದೆ. ಅವೆಲ್ಲವನ್ನು ಕೂಡ ಈ ಲ್ಯಾಟ್ರೈಟ್ ಸ್ಟೋನ್ ಇಂದಾನೆ ಮಾಡಿರುವಂಥದ್ದು. ಅವು ಇವತ್ತಿಗೂ ಚೆನ್ನಾಗಿದೆ ಅಂಡ್ ಗಟ್ಟಿಯಾಗಿದೆ, ಸ್ಟ್ರೆಂತ್ ಆಗಿದೆ ಅಲ್ವಾ. ಸೊ ಈ ತರ ಕಟ್ಟಿದ್ರು ನಮ್ಮನೇನು ಅಷ್ಟು ಟೈಮ್ ಬರುತ್ತೆ. ಇದರಲ್ಲಿ ಇನ್ನೊಂದು ಇದೆ, ಏನಿದೆ ಅಂದ್ರೆ ನಿಮ್ದು ಹೀಟ್ ಆದ್ಮೇಲೆ ಎಕ್ಸ್ಪಾನ್ಷನ್ ಆಗಿ ನೀವು ಹೇಳ್ತಾ ಇಲ್ಲ ಮನೆಯಲ್ಲಿ ಕ್ರಾಕ್ ಬರುತ್ತೆ. ಅದು ಇಟ್ಟಿಗೆದು ಪ್ರಾಬ್ಲಮ್ ಅಲ್ಲ, ಏನಿದೆ ಅದು ಯೂಸ್ ಮಾಡಿದ ಮೆಟೀರಿಯಲ್ ಪ್ರಾಬ್ಲಮ್. ಅದರಲ್ಲಿ ಹೀಟ್ ಆಗಿದ್ಮೇಲೆ ಎಕ್ಸ್ಪಾಂಡ್ ಆಗುತ್ತೆ. ಯಾವ್ದು ನೀವು ನಾರ್ಮಲ್ ನಮ್ಮ ಮನೆಯಲ್ಲಿರೋ ಆಲ್ಮೋಸ್ಟ್ 90% ಐಟಮ್ ಹೀಟ್ ಮಾಡಿದ್ರೆ ಎಕ್ಸ್ಪಾಂಡ್ ಆಗುತ್ತೆ. ಕರೆಕ್ಟ್. ಓಕೆ. ಮತ್ತೆ ಅದು ಕೋಲ್ಡ್ ಆದ್ಮೇಲೆ ಕಂಪ್ರೆಸ್ ಆಗುತ್ತೆ. ಈ ಕಂಪ್ರೆಷನ್ ಎಕ್ಸ್ಪಾನ್ಷನ್ಗೆ ಕ್ರಾಕ್ ಬರುತ್ತೆ. ಅದರಿಂದ ಸಣ್ಣ ಇಟ್ಟಿ ಯೂಸ್ ಮಾಡಿದ ಮನೆಯಲ್ಲಿ ಕ್ರಾಕ್ ಕಡಿಮೆ ಇರುತ್ತೆ. ಏನಿದೆ ಸಣ್ಣ ಇಟ್ಟಿಯಲ್ಲಿ ಅಷ್ಟು ಕಂಪ್ರೆಷನ್ ಎಕ್ಸ್ಪಾನ್ಷನ್ ಇಲ್ಲ. ಬಟ್ ಇದರಿಂದ ಜಾಸ್ತಿ ಇದೆ. ಏನಿದೆ ಒಂದ್ಸತಿ ಅದು ಬೇರ್ನ್ ಆಗೋದಿಲ್ಲ, ಬೇರ್ನ್ ಆಗಿದ್ಮೇಲೆ ಅದು ಹೀಟ್ ಅಬ್ಸರ್ವ್ ಮಾಡ್ತಾರೆ, ಅದು ದೊಡ್ಡದಾಗುತ್ತೆ. ನಮ್ಮ ಇಟ್ಟಿ ಏನಿದೆ ಅಂದ್ರೆ ನಾರ್ಮಲ್ ಮಣ್ಣಲ್ಲಿ ನೀವು ಮಧ್ಯಾಹ್ನ ಟೈಮಲ್ಲಿ ಕಾಲಿಟ್ಟು ನೋಡಿ, ಅದರಲ್ಲಿ ಹೀಟ್ ಇರಲ್ಲ. ಕಾಂಕ್ರೀಟ್ ಇದರಲ್ಲಿ ಜಾಸ್ತಿ ಹೀಟ್ ಇರುತ್ತೆ. ಇದು ಹೀಟ್ ಇರಲ್ಲ, ಕೋಲ್ಡ್ ಇರುತ್ತೆ. ಇದು ಹಂಗೆ ಮುಟ್ ನೋಡಿದ್ರೆ ಗೊತ್ತಾಗುತ್ತೆ. ತಂಪಿದೆ ರೀ, ನಿಜವಾಗ್ಲೂ ತಂಪಿದೆ. ಕೋಲ್ಡ್ ಇದೆ. ಹೊರಗಡೆ ಟೆಂಪರೇಚರ್ಗೆ ನೋಡಿ, ಅಲ್ಲಿ ತೋರಿಸಿ ಹೊರಗಡೆ ಎಷ್ಟು ಬಿಸಿಲಿದೆ, ಅದರಲ್ಲಿ ನೀವು ಟಚ್ ಮಾಡಿ ನೋಡಿ ಅದು ಕೋಲ್ಡ್ ಇರುತ್ತೆ. ಬನ್ನಿ ಅದು ಚೆಕ್ ಮಾಡೋಣ ಬನ್ನಿ. ಸೊ ನಿಮ್ಮ ಪ್ರಕಾರ ನಮ್ದು ಹೊರಗಡೆಯಿಂದ ಬರೋ ಬಿಸಿಲನ್ನ 50% ಅವಾಯ್ಡ್ ಮಾಡುತ್ತೆ ಅಂತೀರಾ ನೀವು? ನಿಮ್ಮ ಪ್ರಕಾರ ಅವಾಯ್ಡ್ ಆಗುತ್ತೆ. ಸೊ ಇದರಿಂದ ನಾವೇನಾದ್ರೂ ಕಟ್ಟಿದ್ರೆ ಒಳಗಡೆ ಕೋಲ್ಡ್ ವಾತಾವರಣ ಅಂತೂ ಗ್ಯಾರಂಟಿ. ನಮ್ಮ ಮನೆ ಮೇನ್ ಆಗಿ ಹೀಟ್ ಆಗಿರೋದು 3 ಟೈಪ್ ಅಲ್ಲಿ. ಒಂದು ವಾಲ್ ಅಲ್ಲಿ ಬೆಳಗ್ಗೆ ಸಂಜೆ ಇದು ಬಿಸಿಲು ಬಂದು ವಾಲ್ ಅಲ್ಲಿ ಹೀಟ್ ಆಗುತ್ತೆ, ಅದ್ರ ಬಗ್ಗೆ ಒಳಗಡೆ ಬರುತ್ತೆ. ಮತ್ತೆ ಇನ್ನೊಂದು ಕಿಟಕಿಯಲ್ಲಿ ಹೀಟ್ ಬರುತ್ತೆ. ಮತ್ತೆ ರೂಫ್ ಟಾಪ್ ಇಂದ ಹೀಟ್ ಬರುತ್ತೆ. ಇದು ಎರಡು ಪ್ರೊಟೆಕ್ಟ್ ಮಾಡೋದಕ್ಕೆ ನಮ್ಮ ಹತ್ರ ಇದಿದೆ. ಕಿಟಕಿದಲ್ಲಿ ಒಂದು ಕೋಟಿಂಗ್ ಕೊಟ್ಟಿಂದ ಹೀಟ್ ಬರಲ್ಲ. ಮತ್ತೆ ರೂಫ್ ಟಾಪ್ ಅಲ್ಲಿ ನಾವೀಗ ವಾಟರ್ ಪ್ರೂಫ್ ಮಾಡ್ತಾರೆ, ಅದರಿಂದ ಹೀಟ್ ಬರಲ್ಲ ಕೆಳಗಡೆ. ಮತ್ತೆ ನೆಕ್ಸ್ಟ್ ನಮ್ದು ಮೇನ್ ಹೀಟ್ ಬರೋದು ವಾಲ್ ಹೀಟ್ ಆಗಿಂದ ಬೇಗ ಇದು ಹೀಟ್ ಬಿಡಲ್ಲ. ಅದು ನಿಮ್ದು ಮನೆಯಲ್ಲಿ ಜಾಸ್ತಿ ಹೀಟ್ ಇರುತ್ತೆ. ಈ ಇಟಿ ಯೂಸ್ ಮಾಡೋದ್ರಿಂದ ವಾಲ್ ಹೀಟ್ ಆಗಲ್ಲ. ಓಕೆ. ಇನ್ನು ತುಂಬಾ ಜನ ನನಗೆ ಕೇಳಿರೋ ಕ್ವಶನ್ಸ್ ಇದೆ, ಅದು ಕೇಳ್ತೀನಿ ನಾನು. ಸೊ ತುಂಬಾ ಜನ ನನ್ನ ಕೇಳಿರೋದು ಇದನ್ನ ಆಸ್ ಅ ನಾರ್ಮಲ್ ಬ್ಲಾಕ್ ತರ, ಅಂದ್ರೆ ನೀವು ಹೇಳ್ತೀರಾ ಪ್ಲಾಸ್ಟಿಂಗ್ ಬೇಡ ಅವೆಲ್ಲ ಹೇಳ್ತೀರಾ, ಬಟ್ ಅವೆಲ್ಲ ಇಲ್ಲ. ನಾವು ಪ್ಲಾಸ್ಟಿಂಗು ಮಾಡ್ತೀವಿ, ನೀಟಾಗಿ ಸಿಮೆಂಟು ಹಾಕ್ತಿವಿ, ಆ ತರನು ಇದು ಯೂಸ್ ಮಾಡ್ಬೋದು ಸರ್. ಇದೆ ಪ್ಲಾಸ್ಟಿಂಗ್ ಮಾಡಲೇಬೇಕು. ಪ್ಲಾಸ್ಟಿಂಗ್ ಮಾಡಿಂದ ಔಟ್ಸೈಡ್ ಅಲ್ಲಿ ಪ್ಲಾಸ್ಟಿಂಗ್ ಮಾಡ್ಬೇಕು, ಇಲ್ಲಾಂದ್ರೆ ಪಾಚಿ ಬರುತ್ತೆ. ನ್ಯಾಚುರಲ್ ಅಲ್ಲ, ಕೆಮಿಕಲ್ ಯಾವ್ದು ಯೂಸ್ ಮಾಡ್ತಾರೆ. ಅದರಿಂದ ನೀವು ನ್ಯಾಚುರಲ್ ಆಗಿ ಎಲ್ಲಿ ಮಣ್ಣಿಟ್ಟಲ್ಲ ಅದ್ರಲ್ಲಿ ಪಾಚಿ ಬಂದ್ಬಿಡುತ್ತೆ. ಆ ಪಾಚಿ ಇದ್ರಲ್ಲಿ ಬರುತ್ತೆ. ಅದು ಅವಾಯ್ಡ್ ಮಾಡೋದಕ್ಕೆ ನಾವು ಔಟ್ಸೈಡ್ ಅಲ್ಲಿ ಪ್ಲಾಸ್ಟಿಂಗ್ ಮಾಡಲೇಬೇಕು. ಇನ್ಸೈಡ್ ಅಲ್ಲಿ ನೀವು ಇದು ಇಲ್ಲಾಂದ್ರೆ ನೀವು ವಾರ್ನಿಶ್ ಯಾವ್ದೋ ಕೋಟಿಂಗ್ ಹೊಡಿಬೇಕು. ಡೈರೆಕ್ಟ್ ಇದರಲ್ಲಿ ವಾತಾವರಣದಿಂದ ಪಾಚಿ ಬರುತ್ತೆ. ಇನ್ಸೈಡ್ ವಾರ್ನಿಂಗ್ ಹೊಡಿಲೇಬೇಕಾ? ಇನ್ಸೈಡ್ ಇಲ್ಲಾಂದ್ರೆ ಇದು ಇದಾಗುತ್ತಲ್ಲ, ಡೈರೆಕ್ಟ್ ಪೇಂಟ್ ಮಾಡ್ಬೋದಲ್ವಾ? ಅದತ್ರ ಡೈರೆಕ್ಟ್ ವಿಡಿಯೋ ನಾವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಲ್ಲ, ಆ ಬ್ಲಾಕ್ ತರನೇ ಪೇಂಟ್ ಮಾಡಿದ್ದಾರೆ. ಹೌದು, ತುಂಬಾ ಜನ ಆಸ್ ಅ ಬ್ಲಾಕ್ ತರ ಪೇಂಟ್ ಮಾಡ್ತಾ ಇದಾರೆ. ತುಂಬಾ ಜನ ಕೆಲವೊಂದು ಈ ವಾರ್ನಿಶ್ ಹೊಡೆದ್ಬಿಟ್ಟು ಪಾಲಿಶ್ ತಗೊಂಡ್ ಬರ್ತಾ ಇದಾರೆ. ಬೇರೆ ರೀತಿಗಳನ್ನು ಕೂಡ ಮಾಡ್ತಾ ಇದಾರೆ. ಸರ್, ವಾಟ್ ಅಬೌಟ್ ಎಕಾನಮಿ? ಸೊ ನೀವು ಹೇಳಿದ್ರಿ ಸರ್, ನಮ್ ಬ್ರಿಕ್ಸ್ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಫ್ರೀ. ಅದೇ ಏನಿದೆ ಅಂದ್ರೆ ಇದ್ರದ್ದು ಕ್ವಾಲಿಟಿ ನೀವು ಕಂಪೇರ್ ಮಾಡಿದ್ರೆ, ಈಗ ನಾವು ಹೇಳಿದಲ್ಲ ನಮ್ದು ಕ್ವಾಲಿಟಿ ಯಾವ ತರ ಚೆಕ್ ಮಾಡ್ಬೇಕು. ಆ ಕ್ವಾಲಿಟಿ ಚೆಕ್ ಮಾಡಿದ್ರೆ ಇದು ಸಣ್ಣ ಇಟ್ಟಿಗೆಯಿಂದ ಸ್ವಲ್ಪ ಜಾಸ್ತಿ ಕ್ವಾಲಿಟೀಸ್ ಇದೆ. ಸಣ್ಣ ಇಟ್ಟಿಗೆಯಲ್ಲಿ ಹೀಟ್ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ, ಮತ್ತೆ ಅದ್ರಲ್ಲಿ ವಾಟರ್ ಅಬ್ಸರ್ವೇಷನ್ ಸ್ವಲ್ಪ ಜಾಸ್ತಿ ಇದೆ. ಇದೆರಡು ಕಡಿಮೆ ಇದೆ. ಮತ್ತೆ ಲೋಡ್ ಬೇರಿಂಗ್ ಕೆಪಾಸಿಟಿ ಸಣ್ಣ ಇಟ್ಟಿಗೆ ಇದೆಲ್ಲ ಸೇಮ್ ಇದೆ. ನಮ್ದು ಇದರಲ್ಲಿ ಏನಿದೆ ಅಂದ್ರೆ ಸಣ್ಣ ಇಟ್ಟಿಗೆ ಪ್ರೈಸ್ ನಿಮ್ಗೆ ಡಬಲ್ ಆಗುತ್ತೆ, ಅದ್ರದ್ದು ಅರ್ಧ ಪ್ರೈಸ್ ಅಲ್ಲಿ ಇದು ಬಂದ್ಬಿಡುತ್ತಾ? ಅದರಿಂದ ಫ್ರೀ ಅಂತ ಹೇಳ್ಬೋದು. ಡೆಮೋ ಕೊಟ್ಬಿಡೋಣ, ತೋರಿಸಿ. ನಮ್ಮ ಇಟ್ಟಿಗೆ ಒಂದು ಇಟ್ಟಿಗೆ ಈ ಸೈಜ್ ಬರುತ್ತೆ, ನೋಡ್ಬಿಡ್ತೀನಿ. ಸೈಜ್ ಹೇಳಿ ಫಸ್ಟ್. ಸೈಜ್ 12.8 6 12.8 ಹೈಟ್ ಬಂದು 6 ಬರುತ್ತೆ. ಓಕೆ. ಇದರಲ್ಲಿ
ಸೇಮ್ ಬರುತ್ತೆ. ಹ್ಮ್. 6 ಇಟ್ಟಿಗೆ ಇಡಬೇಕು, ಸಣ್ಣ ಇಟ್ಟಿಗೆ. ಸಣ್ಣ ಇಟ್ಗೆ 6 ಇಟ್ಕೆ 6 ಇಟ್ಟಿಗೆ ಇಡಬೇಕು. 6 ಪೀಸ್ ಇಸ್ ಈಕ್ವಲ್ ಟು 1 ಬ್ರಿಕ್, One 1 brick ಆಗುತ್ತೆ. ಎಂ ಬ್ರಿಕ್ಸ್. ಇದರಲ್ಲಿ 6 ಪೀಸಸ್ ಒಳಗಡೆ ನೀವು ಎಸೆ ಹಾಕ್ಬೇಕು, ಸಿಮೆಂಟ್ ಹಾಕ್ಬೇಕು. ಫಸ್ಟ್ 6 ಕೆಲಸ ಬರುತ್ತೆ, 6 ವರ್ಕ್ ಬರುತ್ತೆ. 6 ಇಟ್ಟಿಗೆ ಎತ್ತಿ ಇಡಕ್ಕೆ 6 ಕೆಲಸ ಬರುತ್ತೆ. ಓಕೆ, ಇದರಲ್ಲಿ 6 ಕೆಲಸ ಬಂದನ್ನ ಮತ್ತೆ ಇದರಲ್ಲಿ ಇಲ್ಲೇ 2 ಇಟ್ಟಿಗೆ ಇದೆ, ಇಲ್ಲೇ 1 ಇಟ್ಟಿಗೆ ಇದೆ, ಕಾಣಿಸ್ತಿಲ್ಲ? ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ. Okay. 6 ಇಟ್ಟಿಗೆ ಇದೆ, ಹಾ. 6 ಕೆಲಸ ಬಂದು ಮತ್ತೆ 6ರಲ್ಲೂ ಎಸೆ ಹಾಕ್ಬೇಕು. ಎಸೆ ಹಾಕ್ಬೇಕು. ಓಕೆ, ಮತ್ತೆ ಸಿಮೆಂಟ್ ಹಾಕ್ಬೇಕು. ಪ್ಲಾಸ್ಟ್ರಿಂಗ್ ಅಲ್ಲಿ ನಿಮ್ಗೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಇದ್ರಲ್ಲಿ. ಆತರ ಹಾ. ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಬರುತ್ತೆ. Okay. 6 ಇಟ್ಟಿಗೆ ನಿಮ್ಗೆ 10 ರೂಪಾಯಿ ಲೆಕ್ಕ ಮಾಡಿದ್ರೆ 60 ರೂಪಾಯಿ ಬರುತ್ತೆ. ಓಕೆ 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 6 ಕೆಲಸ ಲೆಕ್ಕ ಮಾಡಿ ಹಾ. ಒಂದು 10 ರೂಪಾಯಿ ಇಟ್ಕೊಡಿ. ಹಾ. 6 ಕೆಲಸಕ್ಕೆ ಒಂದು ಇಟ್ಟಿಗೆ 1.5 ರೂಪಾಯಿ. 6 ಲೆಕ್ಕಕ್ಕೆ ಯಾರು ಬರಲ್ಲ, ಹಾ. ಹತ್ರ ಹಾಕಿ ಸರಿ. ಓಕೆ, 70 ರೂಪಾಯಿ ಆಯ್ತು. ಹಾ. ಮತ್ತೆ ಇದರಲ್ಲಿ ಇದು ಎಸೆ ಹಾಕ್ಬೇಕು, ಹ್ಮ್ ಅದು ಮತ್ತೆ ಪ್ಲಾಸ್ಟಿಂಗ್ ಕಾಸ್ಟ್ ಹ್ಮ್. ಎಲ್ಲ ಸೇರಿ ಒಂದು 120 ರೂಪಾಯಿ ಬಂದ್ಬಿಡುತ್ತೆ ನಿಮ್ಗೆ. 120. ರೂಪಾಯಿ ಬಂದ್ಬಿಡುತ್ತೆ. ಓಕೆ ಓಕೆ, ನಮ್ಮ ಇಟ್ಟಿಗೆ ಮೇಲೆ 40 ರೂಪಾಯಿ ಬರುತ್ತೆ, 40. 40 ರುಪೀಸ್ ಬರುತ್ತೆ. ಹಾ. 40 ರೂಪಾಯಿ ಬಂದ್ಮೇಲೆ ನೀವು ಟ್ರಾನ್ಸ್ಪೋರ್ಟೇಷನ್ ತಗೊಂಡು ಅಲ್ಲೇ ಹೋಗಿ ಇಡೋದು, ಲೇಬರ್ ಕಾಸ್ಟ್ ಎಲ್ಲ ಮ್ಯಾನೇಜ್ ಮಾಡಿದ್ಮೇಲೆ 60 ರುಪೀಸ್ ಮ್ಯಾಕ್ಸಿಮಮ್. ಅಷ್ಟೇನೆ, 60 ಓನ್ಲಿ rupees 60. 60 ಬರಲ್ಲ, ಹಾ. 50 ರುಪೀಸ್. ಬ್ಯಾಂಗ್ಳೂರ್ ಒಳಗಡೆ ಸರ್ಕಲ್ ಇಂದ 55 ರುಪೀಸ್ ಬರುತ್ತೆ. ಸರಿ. ಓಕೆ ಓಕೆ, 60 ರುಪೀಸ್ ಅನ್ಕೊಳ್ಳಿ. 60 ಆಗಿದ್ಮೇಲೆ ನಿಮ್ಗೆ ಹಾಫ್ ಪ್ರೈಸ್ ಫ್ರೀ ಆಗುತ್ತೆ, ಅರ್ಧಕ್ಕರ್ಧ ಫ್ರೀ. ಅರ್ಧಕ್ಕರ್ಧ ಫ್ರೀ ಇದೆ. ಓಕೆ ಓಕೆ, ನೀವು ಒಂದು ಮನೆ ಕಟ್ಟಿಂದ ನೀವು 4 ಲಕ್ಷ ಬ್ರಿಕ್ ತಗೊಂಡಿಂದ 4 ಲಕ್ಷ ಬ್ರಿಕ್ ಖರ್ಚು ನಿಮ್ದು 4 ಲಕ್ಷ ಇದೆಯಿಂದ ಹ್ಮ್. ಆಟೋಮ್ಯಾಟಿಕ್ಲಿ ಒಂದು ಡಿಸಿಷನ್ ಅಲ್ಲಿ ನಿಮಗೆ 2 ಲಕ್ಷ ಸೇವ್ ಆಗುತ್ತೆ. 2 ಲಕ್ಷ ಸೇವ್ ಆಗ್ಬಿಡುತ್ತಾ? ನೀವು ಒಂದು ಡಿಸಿಷನ್ ತಗೋಬೇಕು ಅಷ್ಟೇ. 100% ಹೌದಾ ಸರ್ ಇದು? ಹಾ. ಅಂದ್ರೆ ಆಲ್ರೆಡಿ ನಿಮ್ ಕಸ್ಟಮರ್ ಈ ತರ ಸೇವ್ ಮಾಡಿದವರು ಇದ್ದಾರೆ? ಸೇವ್ ಮಾಡಿದವರು ಇದ್ದಾರೆ. ಜಾಸ್ತಿ Okay. ವಿಡಿಯೋಸ್ ನಮ್ಮ ಹತ್ರನೂ ಇದೆ. ಓಕೆ ಓಕೆ, ಅವರದ್ದು ವಿಡಿಯೋ ಕನ್ನಡ ಗೋರೆ ಚಾನಲ್ ಇದೆ ಮುಂಚೆ. ಹೌದೌದು, ಯಾವ ತರ ಮಾಡಿದ್ದಾರೆ. save ಆಗಿದೆ. ಹೌದೌದು. ಸೊ ವೀಕ್ಷಕರೇ, ಒಂದು ಎಕ್ಸ್ಪ್ಲನೇಷನ್ ನಾನೇ ಕೊಟ್ಬಿಡ್ತೀನಿ ನೋಡಿ. ಇಲ್ಲಿ ಸಾರು ಹೇಳಿದ್ರು, ಸೊ ಒಂದು ಬ್ಲಾಕ್ ಹಾಕೋಬಹುದು, ಒಂದು ಬ್ರಿಕ್ಸು ಸೇಮು, ಇಲ್ಲಿ 6 ಚಿಕ್ಕ ಚಿಕ್ಕ ಇಟ್ಟಿಗೆಗಳು ಸೇಮ್ ಅಂತ ಸರ್ ಹೇಳ್ತಾ ಇದ್ದಾರೆ. 2 ಸೇಮೇ ನಿಮ್ಗೆ ಅಳತೆ ಬರ್ತಾ ಇದೆ. 1 2 3 4 5 6 6 ಇಟ್ಟಿಗೆ ಇಲ್ಲಿ ಬರಬೇಕು, 1 ಬರಬೇಕು ಅಂದ್ರೆ. ಅಂಡ್ ಇದಕ್ಕೆಲ್ಲ ಮಧ್ಯದಲ್ಲಿ ಸಿಮೆಂಟ್ ಹಾಕ್ಬೇಕು, ಇಲ್ಲೆಲ್ಲ ಸಿಮೆಂಟ್ ಹಾಕ್ಬೇಕು. ಇಲ್ಲಿ ಪ್ಲಾಸ್ಟಿಂಗ್ ಮಾಡು, ಇಲ್ಲಿ ಪ್ಲಾಸ್ಟಿಂಗ್ ಮಾಡು, ಇಲ್ಲಿ ಪ್ಲಾಸ್ಟಿಂಗ್ ಮಾಡು. ಅಂಡ್ ಲೇಬರ್ ಕೂಡ ಜಾಸ್ತಿ ಬೇಕು, ಲೇಬರ್ ಜಾಸ್ತಿ ಬೇಕು. ಅದೇ 6 main. ಲೇಬರ್ಸ್ 6 ಬೇಕಾಗುತ್ತೆ. ಲೇಬರ್ಸ್ ಬೇಕಾಗುತ್ತೆ. ಕರೆಕ್ಟ್ ನೋಡಿ, 6 ಇಟ್ಟಿಗೆ ತಗೊಬರ್ಬೇಕಾಗತ್ತೆ. ಸೊ ಅದ್ರ ಬದಲು ಇದು ಒಂದೇ ಇಟ್ಟಿಗೆ ತಂದ ಇಟ್ಟ ಅಂಡ್ 1 ಸೈಡ್ ಪ್ಲಾಸ್ಟರ್ ಮಾಡಿದ್ರೆ ಮುಗೀತು. 1 ಸೈಡ್ ಬ್ಲಾಸ್ಟ್ ಮಾಡಿದ್ರೆ ಮುಗೀತು. ಮುಗೀತು. ಸೊ ಇದು ನಿಮ್ ಪ್ರಕಾರ 100% ಫ್ರೀ ಆಗ್ಬಿಡುತ್ತಾ ಸರ್ ಇದು? 100% ಫ್ರೀ ಆಗ್ಬಿಡುತ್ತೆ. ಸೂಪರ್ ಸರ್ ಇದು. ಸೊ ಎಕಾನಮಿಕಲಿ ಕೂಡ ಗುಡ್ ಅಂತ ಹೇಳ್ತೀವಿ. ಎಕನಾಮಿಕಲಿ ಗುಡ್ ಇದೆ. ಏನಿದೆ, ನಾವು ಒಂದು ಮನೆ ಕಟ್ಟದ ಟೈಮಲ್ಲಿ ಹ್ಮ್. ಚೆಕ್ ಮಾಡಿದ ಐಟಮ್ ಒಂದು ಎಕನಾಮಿಕಲಿ ವಯಬಲ್ ಇದೆ ಅಂತ ಚೆಕ್ ಮಾಡ್ಬೇಕು. ಹೌದು, ಕರೆಕ್ಟ್. ಸೊ ಇಷ್ಟೆಲ್ಲ ಹೇಳಿದ್ವಿ. ಸ್ಟ್ರೆಂತ್ ಓಕೆ, ಎಕಾನಮಿಕಲಿ ಓಕೆ, ಅಂಡ್ ವಾಟ್ ಅಬೌಟ್ ಟೈಮ್? ಕ್ವಿಕ್ ವರ್ಕ್ ಆಗುತ್ತಾ ಸರ್ ಇದರಿಂದ? ಬೇಗ ಬರ್ಕಾಗುತ್ತೆ ಸರ್. ಇದರಲ್ಲಿ ಏನಿದೆ ಅಂದ್ರೆ ಬೇಗ ಕೆಲಸ ನಡೆಯುತ್ತೆ. ಇಷ್ಟು ದೊಡ್ಡ ಬ್ಲಾಕ್ ಇಲ್ಲ, ನೀವು ಸಣ್ಣ 6 ಇಟ್ಟಿಗೆ ಚಿಕ್ಕ ಚಿಕ್ಕದು ಇಡೋ ಬದಲು ಇದಾಗುತ್ತೆ. ಒಂದೇ ಎತ್ತಿ ಇಟ್ಬಿಟ್ರೆ ಆಯ್ತು ಸರ್. ಮತ್ತೆ ಇದರಲ್ಲಿ ಬೇಗ ಆಗುತ್ತೆ, ಸಿಮೆಂಟ್ ಬ್ರಿಕ್ಸ್ ಇದರಿಂದ ಬೇಗ ಆಗುತ್ತೆ. ಬಟ್ ಅದರಲ್ಲಿ ಹೀಟ್ ಬರುತ್ತೆ. ನೀವು ಜೀವನದಲ್ಲಿ ಒಂದೇ ಮನೆ ಕಟ್ತಾ ಇದ್ರೆ ಅದನ್ನ ಬೇಗ ಕೆಲಸ ಆಗ್ಬೇಕಂದ್ರೆ ಸಿಮೆಂಟ್ ಬ್ರಿಕ್ ಓಕೆ, ಅದೇ ಬೆಸ್ಟ್ ಆಗುತ್ತೆ. ಡೆಫಿನೆಟ್ಲಿ. ಬಟ್ ಈ ಬೆನಿಫಿಟ್ ಇಲ್ಲ, ಬೆನಿಫಿಟ್ ಇಲ್ಲ, ಕೂಲ್ನೆಸ್ ಸಿಗಲ್ಲ, ಸಿಗಲ್ಲ. ನಾವು ಸ್ಟ್ರೆಂತ್ ಇರಲ್ಲ. ನಾಟಿ ಇಟ್ಟಿಗೆ ಮುಂಚೆ ಯೂಸ್ ಮಾಡ್ತಾ ಏನಿದೆ ಅದ್ರದ್ದು ಕ್ವಾಲಿಟೀಸ್ ನೋಡ್ತಾ ಇರ್ತೀವಿ. ಅದೇ ಸೇಮ್ ಕ್ವಾಲಿಟಿ ನಿಮ್ಗೂ ಬೇಗ ಕೆಲಸ ಆಗುತ್ತೆ, ಬೇಗ ವರ್ಕ್ ಆಗುತ್ತೆ ಅಂತ ಹೇಳ್ತೀರಾ. ಸೂಪರ್ ಆಗಿ ಹೇಳಿದ್ರೆ, ನಿಜವಾಗ್ಲೂ ಕೂಡ ಇವೆಲ್ಲವೂ ಹೌದು ಅಂತಾನೆ ಕೂಡ ಹೇಳ್ಬೋದು. ಸರ್ ಇನ್ನೊಂದು, ಇದನ್ನೆಲ್ಲ ಜನ ಏನೋ ಇಷ್ಟಪಡ್ತಾರೆ, ತರ್ಸ್ಕೊಂತಾರೆ ಅನ್ಕೊಳ್ಳೋಣ, ಅದಕ್ಕೆ ತಕ್ಕಾದಂತಹ ಸಪ್ಲೈ ನಿಮ್ಮ ಹತ್ರ ಇದೆಯಾ? ಸಪ್ಲೈ ಇದೆ. ನೀವೊಂದು ಬುಕ್ ಮಾಡ್ಬೇಕು. ನಮ್ದು ಆರ್ಡರ್ಸ್ ಬುಕಿಂಗ್ ತರ ಹೋಗ್ತಾ ಇದೆ. 15 ದಿನ ಮುಂಚೆ ಬುಕ್ ಮಾಡಿದ, ಇಲ್ಲಾಂದ್ರೆ ನಿಮ್ಗೆ ಡಿಲೇ ಬಂದ್ಬಿಡುತ್ತೆ. ಜಾಸ್ತಿ ಜನ ಒಟ್ಟಿಗೆ ಬಂದು ನಮ್ಮ ಹತ್ರ ಹೇಳಿದ ಡಿಲೇ ಬಂದ್ಬಿಡುತ್ತೆ. ಸಪ್ಲೈ ಡಿಲೇ ಆಗ್ಬಾರ್ದು, ಅದಕ್ಕೆ ನಾವು ಸ್ಟಾಕ್ ಮಾಡಿಬಿಟ್ಟು ಕೊಡ್ತಾ ಇರ್ತೀರಾ. ಓಕೆ, ಸೊ ರೆಗ್ಯುಲರ್ ಸಪ್ಲೈ ಕೊಡ್ತಾರೆ. ನೀವು ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಡಿಲೇ ಬರಬಾರ್ದು. ನಿಮ್ಮ ಫ್ಯಾಕ್ಟರಿ ಎಲ್ಲಿದೆ ಸರ್ ಇದು ಆಕ್ಚುಲಿ? ಈ ಫ್ಯಾಕ್ಟರಿ ಹೊಸಕೋಟೆ ಹತ್ರ ಬೆಟ್ಟಹಳ್ಳಿ. ಓಕೆ, ನಿಮ್ಮ ಸರ್ವಿಸ್ ಎಲ್ಲೆಲ್ಲಿವರೆಗೆ ಅವೈಲೇಬಲ್ ಇದೆ? ನಾವು ಇಡೀ ಕನ್ನಡ, ಫುಲ್ ಕನ್ನಡ ಕೊಡ್ತಾರೆ. ಆಲ್ ಓವರ್ ಕನ್ನಡ ಕೊಡ್ತಾರೆ. ಬಾಗಲಪೇಟೆ, ಅದು ಆಂಧ್ರ ಕೂಡ ಹೋಗ್ತಾರೆ. ಆಂಧ್ರ ಕೂಡ ಕೊಡ್ತಾ ಇದ್ದಾರೆ. ಸೊ ಇಲ್ಲಿಂದ ಕರ್ನಾಟಕ ಆಂಧ್ರ ಎರಡೂ ಕಡೆ ಹೋಗ್ತಾ ಇದೆ. ಹೊಸಕೋಟೆ ಇರೋದ್ರಿಂದ, ಬಾರ್ಡರ್ ಅಲ್ಲಿ ಇರೋದ್ರಿಂದ ಆ ಕಡೆ ಈ ಕಡೆ. ಸೊ ಆಂಧ್ರದಿಂದ ಯಾರಾದ್ರೂ ನೋಡ್ತಾ ಇದ್ರೆ, ಕರ್ನಾಟಕದಿಂದ ಯಾರಾದ್ರೂ ನೋಡ್ತಾ ಇದ್ರೆ ಡೆಫಿನೆಟ್ಲಿ ನೀವು ಆರ್ಡರ್ ಮಾಡಬಹುದು ಅಂತಾನೆ ಕೂಡ ಹೇಳ್ತೀನಿ. ಸರ್ ಇವಾಗ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ? ಪ್ರೈಸ್ ಸ್ಟಾರ್ಟಿಂಗ್ ಇಂದ ಒಂದೇ ಪ್ರೈಸ್, 40 ರೂಪೀಸ್. ಚೇಂಜಸ್ ಏನಿಲ್ಲ, ಡೈರೆಕ್ಟ್ 40 ರೂಪೀಸ್. ಏನು ಅಡಿಷನ್ ಎಲ್ಲ ಏನಿಲ್ಲ. ಇದರಲ್ಲಿ ನಿಮ್ಗೆ ಇನ್ಪುಟ್ ಬಂದ್ಬಿಡುತ್ತೆ. ನೀವು ಕಾಂಟ್ರಾಕ್ಟರ್ ಆಗಿ ನಿಮ್ಗೆ GST ರಿಜಿಸ್ಟ್ರೇಷನ್ ಇಂದ 12% ನಿಮ್ಗೆ ಇನ್ಪುಟ್ ಸಿಗ್ತದೆ. ನೀವು GST ಫೈಲ್ ಮಾಡ್ತಾ ಇರ್ತೀರಾ. ಓಕೆ, ಸೊ ಯಾರಾದ್ರೂ GST ನಂಬರ್ ಇದ್ರೆ ನಂಬರ್ ಪ್ರೊವೈಡ್ ಮಾಡಿ, ನಿಮ್ಗೆ GST ಕೂಡ ಈಸಿಯಾಗಿ ಇನ್ಪುಟ್ ಕೂಡ ಸಿಗುತ್ತೆ ಅಂತ ಕೂಡ ಹೇಳ್ಬೋದು. 40 ರೂಪೀಸ್ ಅಲ್ಲಿ ಸಿಗ್ತದೆ. 40 ರೂಪೀಸ್ ಅಲ್ಲಿ ಅದು ಕೂಡ ಸಿಗ್ಬಿಡುತ್ತಾ? 35 ರೂಪೀಸ್ 71 ಪೈಸೆ ಇದೆ ಬ್ರಿಕ್. ಓಕೆ, 4 ರೂಪೀಸ್ 29 ಪೈಸೆ GST ನೇ ಅದು ಸೇರಿಸಿ ಹೇಳ್ತಾರೆ. ಇನ್ಕ್ಲೂಡೆಡ್ ಹೇಳ್ತಾ ಇದ್ದಾರೆ. ಅಡಿಷನಲ್ GST ಹಾಕಲ್ಲ. ಓಕೆ, ಹಂಗಾದ್ರೆ ಇದು ಆಕ್ಚುಲ್ ಪ್ರೈಸ್ ಬಂದು 35 ರೂಪೀಸ್ 71 ಪೈಸೆ ಇದೆ. 71 ಪೈಸಾ. ಓಕೆ ಸರ್, ಇದಕ್ಕೆ ಕ್ಯೂರಿಂಗ್ ಎಷ್ಟು ದಿನ ಮಾಡಬೇಕು ನಾವು? ಕ್ಯೂರಿಂಗ್ ನಾವು ಸಿಮೆಂಟ್ ನೀವು ಇದು ಇಟ್ಟಿಗೆನಲ್ಲ, ನೀವು ಎಲ್ಲಿ ಸಿಮೆಂಟ್ ಹಾಕಿದ್ರೂ
ಒಂದು 7 to 10 days ನೀರ್ ಹಾಕ್ಬೇಕು. ಅದು ಎಸ್ಸೆಗೆ ಹೇಳ್ತಾ ಇದ್ದಾರೆ. ಎಸ್ಸೆಗೂ ಎಲ್ಲ ಸಿಮೆಂಟ್ ಹಾಕ್ತಾರೆ. ಹ್ಮ್, ಹ್ಮ್, ನೀವು 7 to 10 days ಎಲ್ಲರೂ ಹೇಳ್ತಾರೆ ಒಂದಿನ ನೀರ್ ಹಾಕಿ ಬಿಡಿ ಅಂತ ಹೇಳ್ತಾರೆ. ಅದ್ರಲ್ಲಿ ಸಿಮೆಂಟ್ ಕ್ಯೂರಿಂಗ್ ಯಾವ ತರ ಇದೆ 7 to 10 days ನೀರ್ ಹಾಕ್ಬೇಕು. ಅದಾದ್ಮೇಲೆ ಡ್ರೈ ಕ್ಯೂರಿಂಗ್ ಬಿಡ್ಬೇಕು. ಡ್ರೈ ಕ್ಯೂರಿಂಗ್ ಬಿಡಬಹುದು. ಓಕೆ, ಇಲ್ಲಿ ನೀವು ಕ್ಯೂರಿಂಗ್ ಮಾಡ್ತಾ ಇರೋದು ಇಲ್ಲಿ ಹಾಕಿರುವಂತ ಎಸ್ಸೆನೆ. ಓಕೆ, ಸೊ ಇದಕ್ಕೆ ಕ್ಯೂರಿಂಗ್ ಏನ್ ಬೇಕಾಗಿಲ್ಲ. ಕ್ಯೂರಿಂಗ್ ಏನ್ ಬೇಕು, ನೀವು ಆಲ್ರೆಡಿ ಆಲ್ರೆಡಿ ಕ್ಯೂರಿಂಗ್ ಹಾಕಿದೆ. ಮತ್ತೆ ಇಟೆ ಕಟ್ಟದ ಮುಂಚೆ ಸುಮ್ಮನೆ ನೀರ್ ಹಾಕ್ಬಿಟ್ಟು ಡೈರೆಕ್ಟ್ ಮಾಡೋದು. ಸರ್, ಯಾರೋ ವಿಡಿಯೋ ನೋಡ್ತಾ ಇದ್ರೆ ನಮಗೂ ಇದ್ರದ್ದು ಫ್ರಾಂಚೈಸಿ ಕೊಡಿ, ಡೀಲರ್ಶಿಪ್ ಕೊಡಿ ಅಂದ್ರೆ ರೆಡಿ ಇದೆ ಸರ್? ಅದು ಇದೆ. ಈಗ ಒಂದು ಹರಿಹರ ಹತ್ರ ಒಂದು ಓಪನ್ ಆಗಿದೆ. ಹರಿಹರ ಹತ್ರ ಓಪನ್. ಓಕೆ ಓಕೆ. ಸೊ ಹರಿಹರ ಅಂದ್ರೆ ನಮ್ಗೆ ಹಾವೇರಿ, ದಾವಣಗೆರೆ, ಚಿಕ್ಕಬಳ್ಳಾಪುರ, ಇದು ಚಿತ್ರದುರ್ಗ ಅದೆಲ್ಲ ಈಸಿ ಆಗುತ್ತೆ. ಈಸಿ ಸಪ್ಲೈ ಅಲ್ವಾ? ಸೂಪರ್ ಸೂಪರ್. ಹುಬ್ಳಿ ಕಡೆನೂ ಒಳ್ಳೆ ಸಪ್ಲೈ ಕೊಡ್ಬೋದಲ್ವಾ? ಹರಿಹರ ಇಲ್ಲಿಂದ ಹುಬ್ಳಿಗೆ ಹೋಗ್ತಾ ಇದ್ರೆ. ಇಲ್ಲಿಂದ ಹುಬ್ಳಿ ಹೋಗುತ್ತಾ? ಇಲ್ಲ ಏನಿದೆ ಬ್ಯಾಂಗ್ಳೂರಲ್ಲಿ ಡೈರೆಕ್ಟ್ ರಿಟರ್ನ್ ಗಾಡಿಯಲ್ಲಿ ಬರ್ತಾ ಇದೆ. ಓಕೆ 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 ಓಕೆ. ಅದರಿಂದ ಇಲ್ಲಿಂದ ರಿಟರ್ನ್ ಗಾಡಿಯಲ್ಲಿ ಕಳಿಸ್ಕೊಡ್ತಾ ಇದ್ದೀರಾ. ಸೊ ಹರಿಹರದಲ್ಲಿ ಓಪನ್ ಆಗಿದೆ. ಓಪನ್ ಆಗಿದೆ. ಓಕೆ, ಈ ಕಡೆ ನಮ್ಮ ಕೋಸ್ಟಲ್ ಏರಿಯಾ ಕಡೆ ಮಂಗಳೂರು ಕಡೆ ಏನಾದ್ರು ಮಾಡೋ ಚಾನ್ಸ್ ಇದೆ? ಇಲ್ಲ, ರಾಮನಗರ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಇನ್ನೇನು ಆಗೋ ಚಾನ್ಸ್ ಎಲ್ಲ ಇದೆ. ಸೊ ರಾಮನಗರ ಆಯ್ತು ಅಂತಂದ್ರೆ ಮೈಸೂರು, ಮಂಡ್ಯ ಕಡೆ ಅಂತೂ ಡೆಫಿನೆಟ್ಲಿ ಈಸಿಯಾಗಿ ಸಿಗುತ್ತೆ. ಇವಾಗ್ಲೂ ಕೂಡ ಕಳಿಸ್ತಾ ಇದಾರೆ. ಮೈಸೂರು, ಮಂಡ್ಯ, ತುಮಕೂರು, ಮಂಗಳೂರು, ಹುಬ್ಳಿ ತನಕನೂ ಕೂಡ ಹೋಗ್ತಾ ಇದೆ. ಹರಿಹರದಲ್ಲಿ ಆಗಿದೆ. ದಯವಿಟ್ಟು ಯಾರಾದ್ರೂ ಹರಿಹರ ಸುತ್ತಮುತ್ತಲು ಇದ್ರೆ ನಿಮಗೂ EM ಬ್ರಿಕ್ಸ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಇದನ್ನ ತರಿಸ್ಕೋಬಹುದು. ಸರ್, ನಮ್ಮ ವ್ಯೂವರ್ಸ್ ಏನು ನೋಡ್ತಾ ಇರ್ತಾರೆ ಅವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ನಿಮ್ಮ ಕಡೆಯಿಂದ ಒನ್ ವರ್ಡ್? ಸರ್, ಏನಿದೆ ಅಂದ್ರೆ ನೀವು ಜೀವನದಲ್ಲಿ ಒಂದೇ ಮನೆ ಕಟ್ತಾ ಇದ್ರೆ ಫಸ್ಟ್ ನೀವು ಹೋಗಿ ಚೆಕ್ ಮಾಡಬೇಕು. ಎಲ್ಲರೂ ಏನಾಗುತ್ತೆ ಬೇಗ ಬೇಗ ಆಗ್ಬೇಕು. ಇಷ್ಟು ನೀವೊಂದು 10 ವರ್ಷ ಪ್ಲಾನ್ ಮಾಡಿಬಿಟ್ಟು ಮನೆಗೆ ಪ್ಲಾನ್ ಬರುತ್ತೆ. ಆಮೇಲೆ ಐಟಮ್ ಪರ್ಚೇಸ್ ಮಾಡೋದಕ್ಕೆ ಮಾತ್ರ ಟೈಮ್ ಸಿಗಲ್ಲ. ಕ್ವಿಕ್ ಅರ್ಜೆಂಟ್ ಮಾಡ್ತಾರೆ. ನೀವೇ ತಗೊಳ್ಳಿ ಇಲ್ಲ ತಗೊಳ್ಳಿ ಅಂತ ಹೇಳ್ತಾರೆ. ಆತರ ಆಗ್ಬಾರ್ದು. ನೀವೇ ಫಸ್ಟ್ ನಿಮ್ಗೆ ಏನೇನ್ ಕನ್ಸರ್ನ್ ಇದೆ ಅದೆಲ್ಲ ನೀವು ತಗೋಬೇಕು. ಈಗ ಇಂಟರ್ನೆಟ್ ಇದೆ, ಎಲ್ಲರಿಗೂ ಇನ್ಫಾರ್ಮೇಶನ್ ಎಲ್ಲರಿಗೂ ಗೊತ್ತು. ಅವೈಲೇಬಲ್ ಇದೆ. ನಿಮ್ಗೆ ಅವೈಲೇಬಲ್ ಆಗಿ ಇನ್ಫಾರ್ಮೇಶನ್ ಅಲ್ಲಿ ಯಾವ್ದು ಬ್ರಿಕ್ಸ್ ಚೆನ್ನಾಗಿದೆ ಒಂದು 3-4 ಬ್ರಿಕ್ಸ್ ಫಿಕ್ಸ್ ಮಾಡಿ. ಆಮೇಲೆ ನೀವೇ ಹೋಗಿ ಒಂದಿನ ವಿಸಿಟ್ ಮಾಡಿ. ಎಲ್ಲ ಕಡೆ ಯಾವ್ದೋ ಒಂದು ಭಾನುವಾರ ಹೋಗಿ ವಿಸಿಟ್ ಮಾಡಿ. ಎಲ್ಲ ಕಡೆ ಎಲ್ಲ ಫ್ಯಾಕ್ಟರಿ ಕಡೆ ವಿಸಿಟ್ ಮಾಡಿ. ಆಮೇಲೆ ಫೈನಲಿ ಒಂದು ಪ್ರಾಡಕ್ಟ್ ಒಂದು ಡಿಸಿಷನ್ ಮಾಡಿ. ನಾವ್ ಇವಾಗ ಕಂಪೇರ್ ಮಾಡಿ ಹೇಳಿದ್ವಲ್ಲ, ಅದನ್ನೇ ಅವರೇ ಕಂಪೇರ್ ಮಾಡ್ಲಿ. ಅದು ಏನಿದೆ ಎಲ್ಲಾ ಯೂನಿಟ್ ಹೋಗಿ ಅವ್ರಿಗೆ ಇಷ್ಟ ಆಗಿದೆ ಒಂದು ಬ್ರಿಕ್ ತಗೊಳ್ಳಿ. ಅಲ್ಲಿಂದ ಸಪ್ಲೈ ಕೊಡೋದು ಬ್ರಿಕ್ ಅಲ್ಲ, ಒಂದು ಬ್ರಿಕ್ ಯಾವ್ದು ನಿಮ್ಗೆ ಇಷ್ಟ ಆಗಿದೆ ಬ್ರಿಕ್ ತಗೊಂಡು ನೀವು ಕೊಡ್ತೀರಾ. ಇಲ್ಲಿಂದ ಯಾವ್ದು ಬ್ರಿಕ್ ನೀವು ಟಚ್ ಮಾಡ್ತೀರಾ ಅದೇ ತಗೊಂಡು ಎನಿ ಬ್ರಿಕ್ ತಗೊಂಡು ಚೆಕ್ ಮಾಡ್ಕೋಬಹುದು. ನಾನೊಂದು ಬ್ರಿಕ್ ಕೊಟ್ಟೆ, ಅದು ಸ್ಪೆಷಲ್ ಬ್ರಿಕ್. ಗ್ಯಾರಂಟಿ. ಚಿತ್ರ ಮಾಡ್ಲಿ ಅಂತ ಹೇಳ್ತೀರಾ. ಕಂಪೇರ್ ಮಾಡಿ ನಿಮ್ಗೆ ಇಷ್ಟ ಆಗಿದೆ ಬ್ರಿಕ್ ತಗೊಂಡು ಹೋಗಿ ಅದೇ ಚೆಕ್ ಮಾಡಿ. ಸೂಪರ್ ಆಗಿ ಹೇಳಿದ್ರೆ ಸರ್. ಒಂದು ಒಳ್ಳೆ ಮಾತು ಹೇಳಿದ್ರು. 10+ years ಇಂದ ಮನೆ ಪ್ಲಾನ್ ಮಾಡ್ತಾ ಇರ್ತೀವಿ. ಬಟ್ ಒಂದು ಪ್ರಾಡಕ್ಟ್ ಅಂತ ಬಂದಾಗ ಅರ್ಜೆಂಟ್ ಮಾಡ್ತೀವಿ. ಅದಾಕೋದು ಇದಾಕೋದು ಯಾವ್ದೋ ಒಂದು ಹಾಕ್ಬಿಡೋಣ ಅಂತ ಹೇಳ್ತೀವಿ. ಹಂಗೆಲ್ಲ ಮಾಡಬೇಡಿ. ಒಂದ್ಸಲ ಬನ್ನಿ, ಇಲ್ಲ EM ಬ್ರಿಕ್ಸ್ಗೂ ಬನ್ನಿ, ಒಂದು ತಗೊಂಡೋಗಿ. ಇದು ಬೇಕಾ ಇದು ತಗೊಂಡೋಗಿ, ಇದು ಬೇಕಾ ಇದು ತಗೊಂಡೋಗಿ, ನಿಮ್ಮ ಇಷ್ಟದ ತಗೊಂಡೋಗ್ಬಿಟ್ಟು ನೀರಲ್ಲಿ ಹಾಕಿ ಚೆಕ್ ಮಾಡಿ. ಎಕ್ಸ್ಪೆನ್ಷನ್ ನೋಡಿ, ಅಷ್ಟೇ ಅಲ್ಲದೆ ಲೋಡ್ ಬೇರಿಂಗ್ ನೋಡಿ. ಎಲ್ಲ ಇಷ್ಟ ಆಯ್ತು ಅಂದ್ರೆ ಮಾತ್ರ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಅಂಡ್ ಪ್ರೈಸ್ ಅಂತ ಬಂದಾಗ ಪೀರಿಯಡ್ 40 ರೂಪಾಯಿ ಆಲ್ವೇಸ್ ಅಂತಾನು ಕೂಡ ಹೇಳ್ಬೋದು. ಅದು ಕೂಡ ಇನ್ಕ್ಲೂಡೆಡ್ GST ಇರುತ್ತೆ. ಸೊ ಯಾರಾದ್ರೂ ಕಂಪನಿಯಿಂದ ಪರ್ಚೇಸ್ ಮಾಡ್ತಾ ಇದ್ರೆ GST ಕ್ಲೈಮ್ ಮಾಡೋದನ್ನ ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಬ್ರಿಕ್ಸ್ ಗಳನ್ನ ಒಳ್ಳೆ ರೇಟ್ ಅಲ್ಲಿ ಅಂಡ್ ಒಳ್ಳೆ ಕ್ವಾಲಿಟಿಲಿ ತರ್ತಾ ಇರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.